ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 16 ದ್ವಾರಪಾಲಕರಾದ ಜಯ ವಿಜಯರಿಗೆ ಋಷಿ ಶಾಪ. ಇದರಿಂದ ಇವತ್ತು 37ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 37. ವಿಶ್ವಸ್ಯ ಯಃ ಸ್ಥಿತಿ ಲಯೋದ್ಭವ ಹೇತುರಾಧ್ಯ ಯೋಗೇಶ್ವರೈರಪಿ ದುರತ್ಯಯ ಯೋಗಮಾಯಃ ಕ್ಷೇಮಂ ವಿಧಾಸ್ಯತಿ ಸ ನೋ ಭಗವಾಂಸ್ತ್ರ್ಯಧೀಶ ಸ್ತತ್ರಾಸ್ಮದೀಯ ವಿಮೃಶೇನ ಖಿಯಾನಿ ಹಾರ್ಥಃ. ಅನುವಾದ: ನನ್ನ ಪ್ರಿಯ ಕುವರರೇ, 3 ಗುಣಗಳ ನಿಯಂತ್ರಕನು ಭಗವಂತನೇ ಆಗಿದ್ದಾನೆ ಮತ್ತು ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿ ಲಯಗಳಿಗೆ ಅವನೇ ಹೊಣೆಗಾರನಾಗಿದ್ದಾನೆ. ಅವನ ಅದ್ಭುತ ಸೃಷ್ಟಿಶಕ್ತಿಯಾದ ಯೋಗಮಾಯೆಯನ್ನು ಯೋಗೇಶ್ವರರೂ ಕೂಡ ಸುಲಭವಾಗಿ ತಿಳಿಯಲಾರರು. ಅತ್ಯಂತ ಪ್ರಾಚೀನ ಪುರುಷನಾದ ಅವನು, ಆ ದೇವೋತ್ತಮ ಪುರುಷನು ಮಾತ್ರ ನಮ್ಮನ್ನು ಪಾರುಗಾಣಿಸಲು ಬರುತ್ತಾನೆ. ಅವನ ಪರವಾಗಿ ಈ ವಿಷಯದ ಮೇಲೆ ಚರ್ಚೆ ಮಾಡಿದರೆ ನಮ್ಮ ಯಾವ ಉದ್ದೇಶವೂ ಈಡೇರುತ್ತದೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಈ ಇಬ್ಬರು ಅಸುರರ ಪರಾಕ್ರಮ ಇದೆಯಲ್ಲ, ಅಂದರೆ ಅವ್ರಿಗಿರುವಂಥ ಶಕ್ತಿ ಇದೆಯಲ್ಲ, ಅದು ನಿಮ್ಮನ್ನ ಈಗ ಈ ರೀತಿ ಭಯ ದುಃಖ ಎಲ್ಲ ಆಗೋ ಹಾಗೆ ಮಾಡಿದೆ. ಯಾಕೆ ಅಂತಂದರೆ ಅದು ನಿಮ್ಮ ಶಕ್ತಿಯನ್ನು ಕೂಡ ಮಿತಗೊಳಿಸಿದೆ. ಅಂದರೆ ನಿಮ್ಮ ಶಕ್ತಿಗಿಂತ ಅವರ ಶಕ್ತಿ ಹೆಚ್ಚಾಗಿದೆ. ಇದಕ್ಕೆ ಪರಿಹಾರ ನನ್ನ ಹತ್ರ ಇಲ್ಲ. ಯಾಕೆ ಅಂತಂದರೆ ಇದು ಸ್ವಯಂ ಭಗವಂತನೇ ಇಷ್ಟಪಟ್ಟಿರುವಂಥದ್ದು ಈ ರೀತಿ ಆಗಬೇಕು ಅಂತ. ಅವನು ಇಷ್ಟಪಟ್ಟಿದ್ದಾನೆ ಅಂತಂದಮೇಲೆ ಅದಕ್ಕೆ ವಿರುದ್ಧವಾಗಿ ನಾನು ಏನು ಮಾಡೋದಕ್ಕಾಗೋದಿಲ್ಲ ಅಂತಂದ್ಬಿಟ್ಟು ಹೇಳ್ತಾನಲ್ಲ, ಅದನ್ನು ತಿಳ್ಕೊಂಡಿದ್ವಿ. ಈಗ ಮುಂದುವರೆದು ಈ ಶ್ಲೋಕದಲ್ಲಿ ಹೇಳ್ತಾನೆ ಬ್ರಹ್ಮ, ನನ್ನ ಪ್ರೀತಿಯ ಮಕ್ಕಳೇ, 3 ಗುಣಗಳ ನಿಯಂತ್ರಕನು ಕೂಡ ಭಗವಂತನೇ ಆಗಿದ್ದಾನೆ. ರಜೋಗುಣ, ತಮೋಗುಣ, ಸತ್ವಗುಣ ಎಲ್ಲವನ್ನ ನಿಯಂತ್ರಣ ಮಾಡುವಂಥವನು ಅವನೇನೆ. ಬ್ರಹ್ಮಾಂಡದ ಸೃಷ್ಟಿಸ್ಥಿತಿ ಲಯಗಳಿಗೂ ಕೂಡ ಅವನೇ ಹೊಣೆಗಾರ. ಇದೆಲ್ಲ ನಡೀತಾ ಇರೋದು ಹೇಗೆ ನಡಿಬೇಕು, ಏನು ನಡಿಬೇಕು ಎಲ್ಲ ನಡೀತಾ ಇರೋದು ಅವನ ಕಾರಣದಿಂದಾನೆ. ಅವನ ಅದ್ಭುತ ಶಕ್ತಿಯಾದಂತಹ ಯೋಗಮಾಯೆಯನ್ನು ಯೋಗೇಶ್ವರರೂ ಕೂಡ, ಯಾರು ಯೋಗವನ್ನ ತಿಳ್ಕೊಂಡು ಅದನ್ನು ದಾಟಿರ್ತಾರೋ ಅಂಥವರು ಕೂಡ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಅಂಥ ಯೋಗಮಾಯೆ ಅದು. ಅತ್ಯಂತ ಪ್ರಾಚೀನ ಪುರುಷನಾದಂಥವನು, ಅಂದರೆ ಸದಾ ಯಾವಾಗ್ಲಿಂದನೂ ಇದ್ದಾನವನು. ಆ ಭಗವಂತನಾದಂತಹ ಅವನು ಮಾತ್ರ ನಮ್ಮನ್ನ ಇದರಿಂದ ಪಾರು ಮಾಡೋದಕ್ಕೆ ಆಗೋದು. ಅವನು ಬರ್ತಾನೆ ಪಾರು ಮಾಡೋದಕ್ಕೆ. ಅವನ ಪರವಾಗಿ ಈ ವಿಷಯದ ಬಗ್ಗೆ ಚರ್ಚೆ ಮಾಡಿದ್ರೆ ನಮ್ಮ ಯಾವ ಉದ್ದೇಶನೂ ಈಡೇರೋದಿಲ್ಲ. ಅಂದರೆ ಇಲ್ಲಿ ಭಗವಂತನೇ ಡಿಸೈಡ್ ಮಾಡಿಬಿಟ್ಟಿರೋದ್ರಿಂದ ಇದ್ರ ಬಗ್ಗೆ ನಾವು ಏನು ಮಾಡ್ಬೋದು, ರಾಕ್ಷಸರನ್ನ ಏನು ಮಾಡೋದು, ಈ ದುಃಖದಿಂದ ನಾವು ಹೊರಗಡೆ ಬರೋದು ಹೇಗೆ, ಭಯದಿಂದ ಹೊರಗಡೆ ಬರೋದು ಹೇಗೆ, ಇದ್ರ ಬಗ್ಗೆ ನಾವೇನಾದರೂ ಚರ್ಚೆ ಮಾಡಿದ್ರೆ ಅದು ಯಾವುದಕ್ಕೂ ಯೂಸ್ ಆಗೋದಿಲ್ಲ, ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಾ ಇರೋದು. ಯಾಕೆ ಅಂದರೆ ಇಲ್ಲಿ ಭಗವಂತ ನಿರ್ಧಾರ ಮಾಡಿದ್ದಾನೆ, ಆ ಒಂದು ಕೆಲಸವನ್ನು ಕಂಪ್ಲೀಟ್ ಮಾಡೋದಕ್ಕೆ ಅವನೇ ಬರ್ತಾನೆ. ಅವನೇನು ಯೋಚನೆ ಮಾಡಿದಾನೋ ಅದ್ರ ಪ್ರಕಾರ ಅವನು ನಡ್ಕೊಳ್ಳೋದಕ್ಕೆ ಅವನೇ ಬರಬೇಕೇ ಹೊರತು ಇದರಲ್ಲಿ ನಾವು ಮಧ್ಯ ಹೋಗಿ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಇಲ್ಲಿ ಬ್ರಹ್ಮ ಹೇಳ್ತಾ ಇದ್ದಾನೆ. ಈಗ ಭಾವಾರ್ಥದಲ್ಲಿ ಗುರುಗಳು ಏನು ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ. ದೇವೋತ್ತಮ ಪರಮಪುರುಷನು ಏನಾದರೊಂದು ವ್ಯವಸ್ಥೆಯನ್ನು ಮಾಡಿದಾಗ ಒಬ್ಬನ ಲೆಕ್ಕಾಚಾರದ ಪ್ರಕಾರ ಅದು ತನಗೆ ವಿರುದ್ಧವಾಗಿದೆ ಎಂದು ತೋರಬಹುದಾದರೂ ಯಾರೊಬ್ಬನೂ ಅದರಿಂದ ವಿಚಲಿತನಾಗಬಾರದು. ಅಂದರೆ ಈಗ ಭಗವಂತನೇ ಈಗ ಏನಾದರೂ ಒಂದು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾನೆ ಅಂತ ಇಟ್ಕೊಳ್ಳಿ. ಅದನ್ನು ನೋಡಿದಾಗ ನಮ್ಮ ಲೆಕ್ಕಾಚಾರದ ಪ್ರಕಾರ ಅದು ನಮಗೆ ಸರಿಯಲ್ಲ, ಇದು ನನಗೆ ವಿರುದ್ಧವಾಗಿದೆ ಅಂತಂತ ಅನ್ನಿಸಿದ್ರೂ ಕೂಡ ಅದರಿಂದ ವಿಚಲಿತನಾಗಬಾರದು ಅಂತ ಹೇಳ್ತಾ ಇದ್ದಾರೆ. ಈಗ ಭಕ್ತರ ಚರಿತ್ರೆಗಳಲ್ಲಿ ನಾವು ಬೇಕಾದಷ್ಟನ್ನ ನೋಡ್ತೀವಿ. ಅದರಲ್ಲಿ ಅವರು ಘಟನೆಗಳು ಬೇಕಾದಷ್ಟು ವಿರುದ್ಧವಾಗಿ ನಡೀತಾ ಇರುತ್ತೆ. ಭಕ್ತ ಆಗಿದ್ರು ಅಷ್ಟೆಲ್ಲ ಕಷ್ಟ ಅನುಭವಿಸ್ಬೇಕಾ ಅಂತ. ಆದರೆ ಅದರಿಂದನೂ ಕೂಡ ಏನೋ ಒಂದು ಕಾರಣ ಇರುತ್ತೆ. ಅದರಿಂದನೇ ಯಾರೂ ಕೂಡ ವಿಚಲಿತರಾಗಬಾರದು ಅಂತ ಹೇಳ್ತಾ ಇರೋದಿಲ್ಲಿ. ಉದಾಹರಣೆಯನ್ನು ಕೂಡ ಕೊಟ್ಟು ಹೇಳ್ತಾ ಇದ್ದಾರೆ ನೋಡಿ. ಕೆಲವು ವೇಳೆ ಒಬ್ಬ ಪ್ರಬಲ ಉಪದೇಶಕನ ಕೊಲೆಯಾಗಬಹುದು, ಅಥವಾ ಹರಿದಾಸ ಠಾಕೂರರಿಗೆ ಆದಂತೆ ಕೆಲವು ವೇಳೆ ಅವನು ಕಷ್ಟಕ್ಕೆ ಸಿಕ್ಕಬಹುದು. ಭಗವಂತನ ಮಹಿಮೆಗಳನ್ನು ಬೋಧಿಸುತ್ತಾ ಭಗವದಿಚ್ಛೆಯನ್ನು ಆಚರಣೆಗೆ ತರಲು ಈ ಭೌತಿಕ ಜಗತ್ತಿಗೆ ಬಂದ ಹರಿದಾಸ ಠಾಕೂರರು ಒಬ್ಬ ಮಹಾಭಕ್ತರಾಗಿದ್ದರು. ಆದರೆ ಕಾಜಿಯು ಹರಿದಾಸರನ್ನು 22 ಅಂಗಡಿ ಬೀದಿಗಳಲ್ಲಿ ಹೊಡೆಸಿ ಶಿಕ್ಷಿಸಿದನು.
ಹಾಗೆಯೇ ಪ್ರಭು ಯೇಸು ಕ್ರಿಸ್ತನು ಶಿಲುಬೆಗೇರಬೇಕಾಯಿತು ಮತ್ತು ಪ್ರಹ್ಲಾದ ಮಹಾರಾಜನು ಅನೇಕ ಸಂಕಷ್ಟಗಳಿಗೆ ಒಳಗಾಗಬೇಕಾಯಿತು. ಕೃಷ್ಣನ ಪ್ರತ್ಯಕ್ಷ ಮಿತ್ರರಾದ ಪಾಂಡವರು ರಾಜ್ಯವನ್ನು ಕಳೆದುಕೊಂಡರು. ಅವರ ಹೆಂಡತಿ ಅವಮಾನಕ್ಕೊಳಗಾದಳು ಮತ್ತು ಅವರು ಅನೇಕ ತೀವ್ರ ಸಂಕಷ್ಟಗಳನ್ನು ಎದುರಿಸಬೇಕಾಯಿತು. ಭಕ್ತರಿಗೆ ಒದಗಿದ ಇಂತಹ ದುರವಸ್ಥೆಗಳನ್ನು ನೋಡಿ ಯಾರೂ ವಿಚಲಿತರಾಗಬಾರದು. ಇಂತಹ ವಿಷಯಗಳಲ್ಲಿ ದೇವೋತ್ತಮ ಪರಮಪುರುಷನ ಯಾವುದೋ ಒಂದು ಯೋಜನೆ ಇರಬೇಕೆಂದು ಸುಮ್ಮನೆ ತಿಳಿಯಬೇಕು. ಅಂತಹ ವಿಪರೀತ ಸನ್ನಿವೇಶಗಳಿಂದ ಒಬ್ಬ ಭಕ್ತನು ಎಂದಿಗೂ ವಿಚಲಿತನಾಗುವುದಿಲ್ಲ ಎಂಬುದು ಭಾಗವತದ ಸಿದ್ಧಾಂತವಾಗಿದೆ. ಇಲ್ಲಿ ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ದಾರೆ, ನಾವು ಯಾಕೆ ವಿಚಲಿತರಾಗಬಾರದು ಅಂತ ಅಂದ್ಬಿಟ್ಟು. ಈಗ ನಾವು ನೋಡ್ತೀವಿ ಕೆಲವೊಂದ್ಸರಿ ಯಾರು ಭಗವಂತನ ವಿಚಾರಗಳನ್ನು ಎಲ್ಲ ಕಡೆ ಉಪದೇಶ ಮಾಡ್ತಾ ಇರ್ತಾನೋ ಅಂತ ಅವ್ನು ಕೊಲೆ ಆಗಿಬಿಡುತ್ತೆ. ಒಂದು ಎಕ್ಸಾಂಪಲ್ ಕೂಡ ಕೊಟ್ಟು ಹೇಳ್ತಾ ಇದ್ದಾರೆ ಹರಿದಾಸ್ ಠಾಕೂರ್ದು. ಆ ಹರಿದಾಸ ಠಾಕೂರರು ಕೂಡ ತುಂಬ ಕಷ್ಟಕ್ಕೆ ಒಳಗಾಗ್ತಾರೆ. ಏನು ಅಂತಂದರೆ ಭಗವಂತನ ಮಹಿಮೆಗಳನ್ನು ಬೋಧನೆ ಮಾಡ್ತಿರ್ತಾರೆ. ಬೋಧನೆ ಮಾಡಬಾರ್ದು ಅಂತ ಅವ್ರಿಗೆ ತಡೆಗಳು ಬರುತ್ತೆ. ಆದರೆ ಭಗವಂತನ ಇಚ್ಛೆ ಅದು. ಭಗವಂತನ ವಿಚಾರಗಳನ್ನು ಈ ಭೌತಿಕ ಜಗತ್ತಲ್ಲಿ ಎಲ್ಲ ಕಡೆ ಹರಡೋದಕ್ಕೋಸ್ಕರನೇ ಹರಿದಾಸರು ಬಂದಿರ್ತಾರೆ. ಅವರೊಬ್ಬ ಮಹಾನ್ ಭಕ್ತರಾಗಿದ್ದರು. ಆದರೆ ಒಬ್ಬ ಕಾಜಿ ಏನು ಮಾಡ್ತಾನೆ, ಹರಿದಾಸರನ್ನು 22 ಅಂಗಡಿ ಬೀದಿ ನೋಡಿ. ಹರಿದಾಸರು ಅವರು ಮುಸಲ್ಮಾನರ ಒಂದು ಜಾತಿಯಲ್ಲಿ ಹುಟ್ಟಿದ್ರು ಕೂಡ ಅವರು ಭಗವಂತನ ದಾಸರಾಗ್ತಾರೆ. ಅವ್ರು ಯಾವಾಗೂ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸ್ತಾ ಇರ್ತಾರೆ. ಆ ಕಾರಣದಿಂದ ಅವರನ್ನು ಈ ಕೆಲಸವನ್ನು ಬಿಡು ಅಂತಂದಾಗ ಬಿಡಲ್ಲ ಅಂದಾಗ 22 ಅಂಗಡಿಗಳು ಅಂದರೆ ಬೀದಿಯಲ್ಲಿ ಅಂತ ಅರ್ಥ. ಎಲ್ಲಿ ಜಾಸ್ತಿ ಜನಗಳು ಓಡಾಡ್ತಿರ್ತಾರೋ ಅಂಥ ಕಡೆ ಬೀದಿಯಲ್ಲೂ ಅವ್ರಿಗೆ ಹೊಡೆಸಿ ಶಿಕ್ಷೆಯನ್ನು ಕೊಡ್ತಾರೆ. ಆದರೂ ಅವ್ರು ಬಿಡೋದಿಲ್ಲ ಹರಿನಾಮವನ್ನು ಜಪ ಮಾಡೋದನ್ನು. ಆ ರೀತಿ ಎಲ್ಲ ಕಷ್ಟಕ್ಕೆ ಅವರು ಸಿಕ್ಕಾಕೊಳ್ತಾರೆ. ಅದೇ ರೀತಿ ಎಲ್ಲರಿಗೂ ಗೊತ್ತಿರುವಂಥ ಒಂದು ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂತಂದರೆ ಯೇಸು ಕ್ರಿಸ್ತ. ಅವರನ್ನು ಕೂಡ ಶಿಲುಬೆಗೆ ಏರಿಸ್ತಾರೆ. ಮತ್ತು ಪ್ರಹ್ಲಾದ ಮಹಾರಾಜನ ಬಗ್ಗೆ ಅಂತೂ ನಮಗೆ ಎಲ್ಲರಿಗೂ ಗೊತ್ತಿರುವಂಥ ವಿಷಯನೇ. ಆ ತಂದೆಯಿಂದನೇ ಎಷ್ಟು ಕಷ್ಟಗಳಿಗೆ ಅವನು ಒಳಗಾಗಬೇಕಾಗಿರುತ್ತೆ. ಇನ್ನೊಂದು ದೊಡ್ಡ ಎಕ್ಸಾಂಪಲ್ ಅಂತಂದರೆ ಪಾಂಡವರು. ಕೃಷ್ಣನ ಪ್ರತ್ಯಕ್ಷ ಮಿತ್ರರವರು ಜೊತೆಲೇ ಇರ್ತಾರೆ. ಅಂಥ ಪಾಂಡವರು ಕೂಡ ರಾಜ್ಯವನ್ನು ಕಳ್ಕೋಬೇಕಾಗತ್ತೆ. ಭಗವಂತ ಇದ್ರು ರಾಜ್ಯ ಯಾಕೆ ಕಳ್ಕೋಬೇಕಾಯ್ತು ಅವರು ಅಂತ ನಮ್ಗೆ ಅನಿಸುತ್ತೆ ಅಲ್ವಾ. ಆಮೇಲೆ ಅವ್ರ ಹೆಂಡತಿ ಅಂದರೆ ದ್ರೌಪದಿ ಎಷ್ಟು ಕಷ್ಟಕ್ಕೆ ಒಳಗಾಗ್ತಾಳೆ, ಎಷ್ಟು ಅವಮಾನವನ್ನು ಅವಳು ಪಡಬೇಕಾಗಿ ಬರುತ್ತೆ. ಅವಳು ಕೂಡ ಕೃಷ್ಣನ ಭಕ್ತಳೇನೆ ಅಲ್ವಾ. ಈ ರೀತಿ ಅವ್ರು ಎಷ್ಟೆಲ್ಲ ಕಷ್ಟಗಳನ್ನು ಎದುರಿಸ್ಬೇಕಾಯ್ತು. ಈ ರೀತಿ ಭಕ್ತರಿಗೆ ಬರುವಂತಹ ದುರವಸ್ಥೆಗಳನ್ನು ನೋಡಿ ನಾವು ಯಾರು ವಿಚಲಿತರಾಗಬಾರದು ಅಂತ ಹೇಳ್ತಾ ಇದ್ದಾನೆ. ಯಾಕೆ ಅಂದರೆ ಭಗವಂತನ ಒಂದು ಯೋಜನೆ ಇರುತ್ತೆ ಇದ್ರ ಹಿಂದೆ. ಈಗ ಅಷ್ಟೆಲ್ಲ ನಡೀತು ಅನ್ನೋದಕ್ಕೆ ಭಗವದ್ಗೀತೆ ಸಿಕ್ತು, ನಮಗೆ ಎಲ್ಲ ಜಗತ್ತಿಗೆ ಸಿಕ್ತು ಅಲ್ವಾ. ಪಾಂಡವರ ಒಂದು ಜೀವನದಲ್ಲಿ ಈ ರೀತಿಯ ಘಟನೆಗಳೆಲ್ಲ ನಡೆದಿದ್ದಕ್ಕೆ ಈ ಜಗತ್ತಿಗೆ ಭಗವದ್ಗೀತೆ ಅನ್ನೋದು ಸಿಕ್ಕಿತು. ಇನ್ನು ಹರಿದಾಸ ಠಾಕೂರರ ಒಂದು ಜೀವನದಲ್ಲಿ ನಡೆದಂಥ ಘಟನೆಯನ್ನು ನೋಡಿದಾಗ ಭಗವಂತನ ನಾಮಸ್ಮರಣೆ ಅನ್ನೋದು ಏನು ಮಾಡುತ್ತೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಅದೇ ರೀತಿ ಪ್ರಹ್ಲಾದ ಮಹಾರಾಜನ ವಿಚಾರದಲ್ಲೂ ಅಷ್ಟೇ. ಭಗವಂತನ ನಾಮಸ್ಮರಣೆ ಅವನನ್ನು ನಂಬಿದ್ರೆ ನಮಗೇನೂ ಆಗೋದಿಲ್ಲ, ವಿಷ ಕೂಡ ಅಮೃತ ಆಗುತ್ತೆ ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತಲ್ವಾ. ಸೊ ಇಲ್ಲಿ ಏನೇ ಒಂದು ಘಟನೆ ಭಕ್ತರ ಜೀವನದಲ್ಲಿ ನಡೆದರೂ ಕೂಡ ಅದರಲ್ಲಿ ಭಗವಂತನ ಒಂದು ಯೋಜನೆ ಇರುತ್ತೆ ಅಂತ ನಾವು ಸುಮ್ಮನೆ ಇರಬೇಕು. ಆದರೆ ಸಾಮಾನ್ಯ ಜನರು ವಿಚಲಿತರಾಗ್ತಾರೆ, ಆದರೆ ಒಬ್ಬ ಭಕ್ತ ಯಾವತ್ತೂ ವಿಚಲಿತನಾಗೋದಿಲ್ಲ ಅನ್ನೋದು ಭಾಗವತದ ಸಿದ್ಧಾಂತ ಅಂತ ಹೇಳಿದ್ದಾರೆ. ಅವರು ವಿರುದ್ಧ ಸನ್ನಿವೇಶಗಳನ್ನು ಕೂಡ ಭಗವತ್ ಕೃಪೆಯಿಂದೇ ಸ್ವೀಕರಿಸುತ್ತಾನೆ. ವಿರುದ್ಧ ಸನ್ನಿವೇಶಗಳಲ್ಲಿ ಕೂಡ ಯಾರು ಭಗವತ್ ಸೇವೆಯಲ್ಲಿ ಮುಂದುವರಿಯುತ್ತಾನೆಯೋ ಅವನು ದೇವೋತ್ತಮನ ಬಳಿಗೆ ಅಂದರೆ ವೈಕುಂಠ ಲೋಕಕ್ಕೆ ಹಿಂದಿರುಗುವನೆಂದು ಆಶ್ವಾಸನೆ ನೀಡಲಾಗಿದೆ. ಅಂದರೆ ಈ ರೀತಿಯ ಒಂದು ಕಷ್ಟಕರವ ಸನ್ನಿವೇಶಗಳು ಬರ್ಬೋದು, ವಿರುದ್ಧವಾಗಿ ಕಾಣಿಸುತ್ತೆ ನಮಗೆ. ಎಂಥ ಕಷ್ಟಕರವಾದಂತಹ ಸನ್ನಿವೇಶ ಬಂದರೂ ಕೂಡ ಇದೆಲ್ಲ ಭಗವಂತನ ಕೃಪೆ ಅಂತ ಅವನು ಸ್ವೀಕಾರ ಮಾಡ್ತಾನೆ. ಈಗ ಎಕ್ಸಾಂಪಲ್ ಅಂದರೆ ಸುಧಾಮ ಭಗವಂತನ ಎಂಥ ಭಕ್ತ, ಅವನಿಗೆ ಎಂಥ ಕಡುಬಡುತನ ಇರುತ್ತೆ, ಎಷ್ಟೆಲ್ಲ ಕಷ್ಟಪಡ್ತಾನೆ. ಭಗವಂತನೇ ಅವನ ಸ್ನೇಹಿತ ಕೂಡ ಆಗಿರ್ತಾನೆ, ಬೇಕಾದರೆ ಚೇಂಜ್ ಮಾಡ್ಬೋದಾಗಿತ್ತು. ಆದರೆ ಭಗವಂತನ ಇಚ್ಛೆ, ನಾನು ಹೀಗಿರಬೇಕು ಅಂತ ಅವ್ನು ನಿರ್ಧಾರ ಮಾಡಿದ್ದಾನೆ ಅಂದರೆ ಅದರ ಹಿಂದೆ ಏನೋ ಒಂದು ಕಾರಣ ಇರುತ್ತೆ ಅಂತ ಅದನ್ನು ಕೂಡ ಸ್ವೀಕಾರ ಮಾಡ್ತಾನೆ ಒಬ್ಬ ಭಕ್ತ.
ಆಯಿತಾ. ಎಂಥ ವಿರುದ್ಧ ಸನ್ನಿವೇಶ ಬಂದರೂ ಕೂಡ ಯಾರು ಭಗವಂತನ ಸೇವೆಯಲ್ಲಿ ಮುಂದುವರಿತಾನೋ ಅಲ್ಲಿಗೆ ಅವನು ಬಿಟ್ಬಿಡೋದಿಲ್ಲ. ಅಯ್ಯೋ ಎಷ್ಟು ಮಾಡಿದ್ರು ಅಷ್ಟೇ ಬಿಡು ಭಗವಂತನಿಗೆ ಅಂತ ಆ ರೀತಿ ಅವನು ಯೋಚನೆ ಮಾಡೋದಿಲ್ಲ. ಇದು ನನ್ನ ಭಗವಂತನ ಇಚ್ಛೆ ಅಂದಮೇಲೆ ನಾನು ಇದನ್ನು ಸ್ವೀಕಾರ ಮಾಡ್ತೀನಿ, ಅವನ ನಾಮಸ್ಮರಣೆಯನ್ನು ಯಾವತ್ತೂ ನಾನು ಬಿಡೋದಿಲ್ಲ ಅಂತ ಅವನು ಕಂಟಿನ್ಯೂಸ್ ಆಗಿ ಮಾಡ್ತಿರ್ತಾನೋ ಅಂಥ ಒಬ್ಬ ಮನುಷ್ಯ ಆ ಭಗವಂತನ ಹತ್ರಕ್ಕೆ ಅಂದರೆ ವೈಕುಂಠ ಲೋಕಕ್ಕೆ ಅವನು ವಾಪಸ್ ಹೋಗ್ತಾನೆ ಅಂತ ಅಂದ್ಬಿಟ್ಟು ಇಲ್ಲಿ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಕಳವಳಕಾರಿ ಪರಿಸ್ಥಿತಿಯನ್ನುಂಟು ಮಾಡುವ ಅಂಧಕಾರವು ಹೇಗೆ ಉಂಟಾಯಿತು ಎಂದು ಚರ್ಚಿಸುವುದರಿಂದ ಏನೂ ಪ್ರಯೋಜನವಿಲ್ಲವೆಂದು, ವಸ್ತುಸ್ಥಿತಿ ಏನೆಂದರೆ ಅದು ಪರಮಪ್ರಭುವಿನ ಅಪ್ಪಣೆಯಾಗಿತ್ತೆಂದು ಬ್ರಹ್ಮನು ದೇವತೆಗಳಿಗೆ ಭರವಸೆ ನೀಡಿದನು. ತಾನು ಒಬ್ಬ ಮಹಾಭಕ್ತನಾದ್ದರಿಂದ ಬ್ರಹ್ಮನಿಗೆ ಇದು ತಿಳಿದಿತ್ತು. ಭಗವಂತನ ಯೋಜನೆಯನ್ನು ಅರಿಯಲು ಅವನು ಸಮರ್ಥನಾಗಿದ್ದನು. ಅಂದರೆ ಇವಾಗ ಏನೋ ಒಂದು ಕಳವಳ ಆಗ್ತಾ ಇದೆ, ಅಂಥ ಒಂದು ಪರಿಸ್ಥಿತಿ ಉತ್ಪತ್ತಿ ಆಗ್ಬಿಟ್ಟಿದೆ. ಅಂದರೆ ಎಲ್ಲ ಕಡೆ ಒಂದು ಅಂಧಕಾರ ಬಂದ್ಬಿಟ್ಟಿದೆಯಲ್ಲ, ಇದು ಹೇಗಾಯಿತು, ನಮ್ಮ ಮನಸ್ಸಲ್ಲಿ ಒಂದು ಭಯ ಆತಂಕ ಇದನ್ನೆಲ್ಲ ಪಡಿಸುವಂಥ ಒಂದು ಅಂಧಕಾರ ಬಂದ್ಬಿಟ್ಟಿದೆಯಲ್ಲ, ಅದು ಹೇಗಾಯಿತು ಏನಾಯಿತು ಅಂತ ಚರ್ಚೆ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ. ಯಾಕೆ ಅಂತಂದರೆ ಭಗವಂತನ ಅಪ್ಪಣೆ ಹಾಗೆ ಇಲ್ಲಿ ನಡೀತಾ ಇದೆ ಅಂತನ್ನೋದು ಬ್ರಹ್ಮನಿಗೆ ಗೊತ್ತಿರೋದ್ರಿಂದ ಅದನ್ನು ದೇವತೆಗಳಿಗೆ ಹೇಳ್ತಾ ಇದ್ದಾನೆ. ಅಂದರೆ ದೇವತೆಗಳಿಗೆ ಇದರ ಹಿಂದೆ ಭಗವಂತನ ಕೈವಾಡನೇ ಇರೋದು, ಭಗವಂತನೇ ಇಷ್ಟಪಟ್ಟಿದ್ದಾನೆ, ಅದಕ್ಕೆ ಇದೆಲ್ಲ ಆಗ್ತಾ ಇದೆ ಅಂತ ಅವನು ಭರವಸೆಯನ್ನು ಕೊಡ್ತಾ ಇದ್ದಾನೆ. ಇಲ್ಲಿ ಬ್ರಹ್ಮ ಒಬ್ಬ ಮಹಾನ್ ಭಕ್ತನಾಗಿರೋದ್ರಿಂದ ಭಗವಂತನ ಯೋಜನೆ ಏನು, ಯಾಕೆ ಇದಾಗ್ತಾ ಇದೆ, ಭಗವಂತ ಯಾಕೆ ಇದನ್ನೆಲ್ಲ ಮಾಡ್ತಾ ಇದ್ದಾನೆ ಅದನ್ನು ಅಷ್ಟೊಂದು ತಿಳ್ಕೊಳ್ಳುವಷ್ಟು ಅವನು ಸಾಮರ್ಥ್ಯವನ್ನು ಇಟ್ಕೊಂಡಿದ್ದ, ಅಷ್ಟು ಕೆಪಾಸಿಟಿ ಅವನಲ್ಲಿತ್ತು ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಅಲ್ಲಿ ದೇವತೆಗಳಿಗೆ ಬ್ರಹ್ಮ ಹೇಳ್ತಾ ಇದ್ದಾನೆ, ಇದ್ರ ಬಗ್ಗೆ ನೀವೇನು ತಲೆ ಕೆಡ್ಸ್ಕೊಬೇಡಿ, ಯಾಕಂದರೆ ನಾವೇನಾದರೂ ಯೋಚನೆ ಮಾಡಿದ್ರೂ ಅದರಿಂದ ಏನೂ ಪ್ರಯೋಜನ ಇಲ್ಲ. ಯಾಕೆಂದರೆ ಇದನ್ನು ಭಗವಂತನೇ ನಿರ್ಧಾರ ಮಾಡಿರೋದ್ರಿಂದ ಇದು ಹಾಗಾಗ್ತಾ ಇದೆ. ಇದನ್ನು ತಡೆಯೋದಕ್ಕೆ ಅಥವಾ ಇದ್ರ ಬಗ್ಗೆ ಏನೇ ಯೋಚನೆ ಮಾಡಿ ಏನೋ ಒಂದು ಪ್ಲ್ಯಾನ್ ಮಾಡಿ ಇದನ್ನು ಹೇಗೆ ಸರಿ ಮಾಡೋದು ಎಲ್ಲ ನಿಷ್ಪ್ರಯೋಜಕವಾಗುತ್ತೆ. ಅದಕ್ಕೆ ಎಲ್ಲರೂ ಇದನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಸುಮ್ಮನೆ ಇರಿ. ಇದನ್ನು ಸೃಷ್ಟಿ ಮಾಡಿರುವಂಥವನು, ಈ ಘಟನೆಯನ್ನು ಸೃಷ್ಟಿ ಮಾಡಿರುವಂಥವನು ಭಗವಂತನೇ, ಅದನ್ನು ಇಲ್ಲದೆ ಇರೋ ಹಾಗೆ ಮಾಡುವಂಥದ್ದು ಅವನಿಂದನೇ ಆಗಬೇಕಾಗಿರೋದು ಅಂತ ಅವನು ಹೇಳ್ತಾ ಇರೋದು. ಸೊ ಇಲ್ಲಿಗೆ ಶ್ರೀಮದ್ ಭಾಗವತದ 3ನೇ ಸ್ಕಂದದ ದ್ವಾರಪಾಲಕರಾದ ಜಯ ವಿಜಯರಿಗೆ ಋಷಿ ಶಾಪ ಅನ್ನುವಂಥ 16ನೇ ಅಧ್ಯಾಯ ಮುಗಿಯತ್ತೆ. ಹರೇ ಕೃಷ್ಣ.